ಮೂಡಾಬಲಿಯಲ್ಲಿ ಸಿಎಂ ಸಿಕ್ಕಾಕೊಂಡಿರುವಂತದ್ದು, ಅದರಲ್ಲೂ ನಿನ್ನೆ ಹೈಕೋರ್ಟ್ ತೀರ್ಪು ಬಂದ ಮೇಲಂತೂ ಆತಂಕ ಇನ್ನಷ್ಟು ದುಪ್ಪಟ್ಟಾಗಿದೆ ಸಿದ್ದರಾಮಯ್ಯನವರಿಗೆ. ಯಾಕೆಂದ್ರೆ ಅವ್ರು ನಿರೀಕ್ಷೆ ಮಾಡಿರಲಿಲ್ಲ ರಾಜ್ಯಪಾಲರ ಆದೇಶಕ್ಕೆ ತಡೆ ಸಿಗಬಹುದು ಅಂತ ಅನ್ಕೊಂಡಿದ್ರು. ಆದ್ರೆ ಸಿದ್ದರಾಮಯ್ಯನವರ ಅರ್ಜಿನೇ ವಜಾ ಆಗಿರುವಂತ ಹಿನ್ನೆಲೆಯಲ್ಲಿ ಮುಂದೇನ್ ಮಾಡಬೇಕು, ಯಾವ ರೀತಿಯ ಕಾನೂನು ಹೋರಾಟವನ್ನ ಮಾಡಬೇಕು ಅಂತ ನಿರಂತರವಾಗಿ ಚರ್ಚೆಯನ್ನ ಮಾಡಲಾಗ್ತದೆ. ಹೈಕೋರ್ಟ್ನಿಂದ ಕೂಡ ತನಿಖೆ ಗ್ರೀನ್ ಸಿಗ್ನಲ್ ಸಿಕ್ಕಿರುವಂತದ್ದು ಜನಪ್ರತಿನಿಧಿಗಳ ಕೋರ್ಟ್ನತ್ತ ಎಲ್ಲರ ಚಿತ್ತ ನೆಟ್ಟಿದೆ. ಇವತ್ತು ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ ಒಂದು ಖಾಸಗಿ ದೂರು ಸಲ್ಲಿಸಲಾಗಿತ್ತಲ್ಲ, ಸ್ನೇಹಮಯಿ ಕೃಷ್ಣ ಅವರು ಸಲ್ಲಿಸಿದಂತ ಖಾಸಗಿ ದೂರಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತೇ ತೀರ್ಪು ಹೊರಬೀಳುವಂತ ಸಾಧ್ಯತೆ ಇರುವಂತದ್ದು. ಇಲ್ಲಿ ತೀರ್ಪನ್ನ ಪ್ರಕಟ ಮಾಡುವಂತ ನಿಟ್ಟಿನಲ್ಲಿ ಹೈಕೋರ್ಟ್ ತಡೆಯನ್ನ ಕೊಟ್ಟಿತ್ತು. ಈಗ ನಿನ್ನೆ ಹೈಕೋರ್ಟ್ನಲ್ಲಿ ತೀರ್ಪು ಪ್ರಕಟ ಆದ್ಮೇಲೆ ಆ ತಡೆಯನ್ನ ತೆರವು ಮಾಡಲಾಗಿದೆ. ಇದು ಜನಪ್ರತಿನಿಧಿಗಳ ಕೋರ್ಟ್ ತೀರ್ಪನ್ನ ಕೊಡುವಂತ ಸಾಧ್ಯತೆ ಇದೆ. ತನಿಖೆಗೆ ಅಸ್ತು ಅನ್ನುತ್ತಾ ವಿಶೇಷ ಕೋರ್ಟ್ ಈಗ ಆಲ್ರೆಡಿ ಹೈಕೋರ್ಟ್ ತನಿಖೆ ಗ್ರೀನ್ ಸಿಗ್ನಲ್ ಕೊಟ್ಟಿರುವಂತ ಹಿನ್ನೆಲೆಯಲ್ಲಿ ಇಲ್ಲೂ ಕೂಡ ಗ್ರೀನ್ ಸಿಗ್ನಲ್ ಸಿಗುವಂತ ಎಲ್ಲ ಸಾಧ್ಯತೆ ಇದೆ. ಗ್ರೀನ್ ಸಿಗ್ನಲ್ ಕೊಟ್ರೆ ಯಾರಿಂದ ತನಿಖೆ ಮಾಡಿಸಬೇಕು ಅನ್ನುವಂಥದ್ದನ್ನ ಕೂಡ ಸೂಚಿಸುವಂತ ಸಾಧ್ಯತೆ ಇರುವಂಥದ್ದು. ಲೋಕಾಯುಕ್ತ ತನಿಖೆಗೆ ಫಿಕ್ಸ್ ಆಗುತ್ತಾ? ಸ್ನೇಹಮಯಿ ಕೃಷ್ಣ ಸಲ್ಲಿಸಿರುವಂತ ಖಾಸಗಿ ದೂರು ಇದು ಬೆಳಗ್ಗೆ 10:30ಕ್ಕೆ ತೀರ್ಪು ಬರುವಂತ ಸಾಧ್ಯತೆ ಇದೆ. ಕುತೂಹಲ ಮೂಡಿಸಿದೆ ಕೋರ್ಟ್ನ ನಿರ್ಧಾರ ಏನಾಗುತ್ತೆ ಅನ್ನುವಂಥದ್ದನ್ನ ಇಲ್ಲಿ ನಿನ್ನೆಯಿಂದ ತೋರಿಸ್ತಾ ಇದ್ವಿ ನಿಮ್ಗೆ. 4 ಆಪ್ಷನ್ ಇದೆ ಯಾವುದರಿಂದ ತನಿಖೆ ಮಾಡಿಸ್ಬೇಕು ಅಂತ. ಲೋಕಾಯುಕ್ತ ಅಥವಾ ಹಾಲಿ ನ್ಯಾಯಾಧೀಶರು ಅಥವಾ ರಾಜ್ಯ ಪೊಲೀಸ್ ಇಲಾಖೆ ಕೊಡ್ಬೋದು ಅಥವಾ ಸಿಬಿಐ. ಆದ್ರೆ ರಾಜ್ಯ ಪೊಲೀಸ್ ಇಲಾಖೆಗೆ ಕೊಡ್ಲಿಕ್ಕೆ ವಿರೋಧ ವ್ಯಕ್ತವಾಗುತ್ತೆ, ಬಿಕಾಸ್ ಅದು ಸಿಎಂ ಅಂಡರ್ ಬರುವಂತ ಹಿನ್ನೆಲೆಯಲ್ಲಿ. ಇನ್ನು ಹಾಲಿ ನ್ಯಾಯಾಧೀಶರು ಅಥವಾ ಲೋಕಾಯುಕ್ತರು ಅಥವಾ ಸಿಬಿಐ ಈ ಮೂವರಲ್ಲಿ ಯಾರಿಗೆ ಕೊಡ್ತಾರೆ, ಯಾರಿಂದ ತನಿಖೆ ಮಾಡಿಸಲಾಗುತ್ತೆ ಕಾದ್ ನೋಡ್ಬೇಕು. ಇನ್ನು ಸಿಎಂ ಸಿದ್ದರಾಮಯ್ಯ ಫುಲ್ ಟೆನ್ಷನ್ ನಲ್ಲಿದ್ದಾರೆ. ಕಾನೂನು ತಜ್ಞರ ಜೊತೆ ಚರ್ಚೆಯನ್ನ ಮಾಡ್ತಾನೆ ಇದ್ದಾರೆ ಸಿದ್ದರಾಮಯ್ಯನವರು. ಹೈಕೋರ್ಟ್ ವಿಭಾಗೀಯ ಪೀಠಕ್ಕೆ ಅರ್ಜಿಯನ್ನ ಸಲ್ಲಿಸಲಾಗತ್ತಾ ಅನ್ನುವಂತ ಒಂದು ಪ್ರಶ್ನೆ ಇರುವಂತದ್ದು. ಹೈಕೋರ್ಟ್ ವಿಭಾಗೀಯ ಪೀಠಕ್ಕೆ ಅರ್ಜಿ ಸಲ್ಲಿಸ್ತಾರಾ ಅಥವಾ ನೇರವಾಗಿ ಸುಪ್ರೀಂ ಕೋರ್ಟ್ ಮೊರೆ ಹೋಗಲಾಗತ್ತಾ? ಈ ಪ್ರಶ್ನೆಗಳಿದಾವೆ. ಯಾಕೆಂದ್ರೆ ಇದನ್ನ ಡಿಲೇ ಮಾಡಿದಷ್ಟು ಕಾಂಗ್ರೆಸ್ ಈಗ ನೆಕ್ಸ್ಟ್ ಎಲೆಕ್ಷನ್ಗಳಿದೆಯಲ್ಲ, ಹರಿಯಾಣ ಆಗಿರ್ಬೋದು, ಅದ್ರ ಜೊತೆಗೆ ಮತ್ತೆ ಮಹಾರಾಷ್ಟ್ರನೂ ಕೂಡ ಒಳಗಡೆ ಬರುತ್ತೆ, ಅಲ್ಲೂ ಕೂಡ ಎಲೆಕ್ಷನ್ ನಡೆಯುತ್ತೆ. ಅಲ್ಲಿವರೆಗೂ ಮುಂದೆ ಸಾಗಿಸುವಂತ ಒಂದು ನಿಟ್ಟಿನಲ್ಲಿ ಕಾಂಗ್ರೆಸ್ ಕೂಡ ಚಿಂತನೆ ಮಾಡ್ತಾ ಇದೆ. ಈ ಟೈಮ್ನಲ್ಲಿ ಏನಾದರೂ ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟಿದೆ ಆದ್ರೆ ಅದು ಕಾಂಗ್ರೆಸ್ಗೆ ದೊಡ್ಡ ಹೊಡೆತ ಬೀಳುತ್ತೆ ದೇಶದಾದ್ಯಂತ ಚುನಾವಣೆ ನಡೀತಾ ಇರುವಂತ ರಾಜ್ಯಗಳಲ್ಲಿ. ಸೊ ಹೀಗಾಗಿ ಎಷ್ಟು ಸಾಧ್ಯನೋ ಅಷ್ಟು ಒಂದ್ ಸ್ವಲ್ಪ ಇದನ್ನ ಇನ್ನೂ ಕೂಡ ಎಳೆದಾಡುವಂತ ನಿಟ್ಟಿನಲ್ಲಿ ಪ್ರಯತ್ನ ಪಡುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಏನ್ ಮಾಡೋದು ಅಂತ ಈಗಾಗಲೇ ಸಮಾಲೋಚನೆ ಮಾಡಲಾಗ್ತದೆ. 2 ಕೋರ್ಟ್ಗಳಲ್ಲಿ ದೂರುದಾರರ ಕೆವಿಯಟ್ ಈಗ ಆಲ್ರೆಡಿ ಹಾಕಲಾಗಿದೆ. ಕೆವಿಯಟ್ ಹಾಕೊಂಡಿದ್ದಾರೆ ಟಿಜೆ ಅಬ್ರಹಾಂ, ಸ್ನೇಹಮಯಿ ಕೃಷ್ಣ ಅವರು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮುಂಚೆನೆ ಸುಪ್ರೀಂ ಕೋರ್ಟ್ಗೂ ಅಷ್ಟೇ ವಿಭಾಗೀಯ ಪೀಠಕ್ಕೆ ಕೆವಿಯಟ್ ಹಾಕಿದ್ದಾರೆ. ಅಂದ್ರೆ ನಮ್ಮ ಅರ್ಜಿಯನ್ನ ಮೊದಲು ವಿಚಾರಣೆ ಮಾಡಿ, ನಮ್ಮ ದೂರನ್ನ ಮೊದಲು ಕೇಳಿ ಅಂತ ಕೆವಿಯಟ್ ಹಾಕೊಂಡಿರುವಂಥದ್ದು. ಸೊ ಹೀಗಾಗಿ ಸಿದ್ದರಾಮಯ್ಯನವರು ಎಲ್ಲೇ ಹಾಕಿದ್ರು ಫಸ್ಟು ಈ ದೂರುದಾರರ ವಿಚಾರಣೆದು ಕೂಡ ಬರಬೇಕಾಗುತ್ತೆ. ಸೊ ಹೀಗಾಗಿ ಯಾವ ರೀತಿಯಾಗಿ ಮುಂದಿನ ಕಾನೂನು ಹೋರಾಟವನ್ನ ಮಾಡಲಾಗುತ್ತೆ ಅದೇ ಕುತೂಹಲ ಕೆಡೆ ಮಾಡಿಕೊಟ್ಟಿರೋದು. ಇದೆಲ್ಲದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಗಂಗಾಧರ್. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಗಂಗಾಧರ್, ನೋಡ್ತಾ ಇದ್ವಿ ಸಿದ್ದರಾಮಯ್ಯನವರಿಗೆ ಆತಂಕ ಮನೆ ಮಾಡಿರುವಂಥದ್ದು. ವಾಟ್ ನೆಕ್ಸ್ಟ್ ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾನೂನು ತಜ್ಞರ ಜೊತೆ ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಇವತ್ತು ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ ತೀರ್ಪು ಇವತ್ತೇ ಹೊರಬೀಳುವಂತ ಸಾಧ್ಯತೆ ಇದೆಯಾ? ಪೃಥ್ವಿರಾಜ್, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಇವತ್ತು ಅಗ್ನಿ ಪರೀಕ್ಷೆ ಇರುವಂತದ್ದು. ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ 10:30ರಿಂದ 11 ಗಂಟೆ ಒಳಗಡೆ ಇವತ್ತು ಲಿಸ್ಟ್ ಆಗಿದೆ, ಮತ್ತೆ ಅವತ್ತು ಆದೇಶ ಬರುವಂತದ್ದು. ಯಾಕಂದ್ರೆ ಹಿಂದೆ ಪ್ರಮುಖವಾಗಿ ಕೋರ್ಟ್ ಅಲ್ಲಿ ಎಲ್ಲ ಕೂಡ ವಿಚಾರಣೆ ಆಗಿ ತೀರ್ಪನ್ನ ಕಾಯ್ದಿರಿಸಲಾಗಿತ್ತು. ಇದೇ ಸಂದರ್ಭದಲ್ಲಿ ಹೈಕೋರ್ಟ್ ಆ ಆದೇಶಕ್ಕೆ ಕೊಡುವ ಯಾವುದೇ ರೀತಿ ಕೂಡ ಪ್ರೊಸೀಜರ್ ಆಗಬಾರದು ಅನ್ನೋ ರೀತಿಯಲ್ಲಿ ತಡೆಯಾಜ್ಞೆಯನ್ನ ಕೊಡಲಾಗಿತ್ತು. ಆದ್ರೆ ನಿನ್ನೆ ಹೈಕೋರ್ಟ್ ಅಲ್ಲಿ ರಾಜ್ಯಪಾಲರ ಪ್ರಾಸಿಕ್ಯೂಷನ್ ಅನುಮತಿಯನ್ನ ಎತ್ತಿ ಹಿಡಿಯುವಂತ ಮೂಲಕವಾಗಿ ಸಿದ್ದರಾಮಯ್ಯ ಅರ್ಜಿಯನ್ನ ವಜಾ ಮಾಡಿತ್ತು. ಅದೇ ರೀತಿಯಾಗಿ ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ತಡೆಯಾಜ್ಞೆ ಕೊಟ್ಟದನ್ನು ಕೂಡ ತೆರವು ಮಾಡಲಾಗಿತ್ತು. ಅದೇ ರೀತಿಯಾಗಿ ಇವತ್ತು ಆದೇಶ ಬರುವಂತಹ ಸಾಧ್ಯತೆಗಳು ಕೂಡ ಇದೆ. ಇಂತಹ ಒಂದು ಸಂದರ್ಭದಲ್ಲಿ ಸಿದ್ದರಾಮಯ್ಯನವರ ಪರವಾಗಿ ಹೈಕೋರ್ಟ್ನ ದ್ವಿಸದಸ್ಯ ಪೀಠದಲ್ಲಿ ಕೂಡ ಅಲ್ಲಿ ಅರ್ಜಿಯನ್ನ ಅಂದ್ರೆ ತಡೆ ಕೋರಿ ಅರ್ಜಿಯನ್ನ ಹಾಕೊಳ್ಳುವಂತ ಸಾಧ್ಯತೆಗಳು ಕೂಡ ಹೆಚ್ಚಿರುವಂತದ್ದು. ಆದ್ರೆ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಏನೆಲ್ಲ ಬೆಳವಣಿಗೆಗಳಾಗಬಹುದು ಅನ್ನೋ ನಿಕ್ಕದಲ್ಲಿ ಕಾನೂನು ತಜ್ಞರು ಹೇಳುವಂತದ್ದು ಸಾಕಷ್ಟಿರುವಂತದ್ದು. ಅದರಲ್ಲೇ ಪ್ರಮುಖವಾಗಿ ಈ ಮೂಡ ಕೇಸ್ ಏನಿದೆ, ಮೂಡ ಕೇಸ್ ಆಗಿರುವಂತದ್ದು, ಆ ವಿಚಾರ ಮೈಸೂರಿನಲ್ಲಿ ಆಗಿರುವಂತದ್ದು. ಒಂದು ವೇಳೆ ಏನಾದ್ರೂ ಅಲ್ಲಿ ಜನಪ್ರತಿನಿಧಿಗಳ ಕೋರ್ಟ್ ಏನಾದ್ರು ಆರ್ಡರ್ ಮಾಡಿದ್ರೆ ಮೈಸೂರಿನ ಅಂದ್ರೆ ಸ್ವಾಯತ್ತ ಸಂಸ್ಥೆಯಾಗಿರುವಂತಹ ಲೋಕಾಯುಕ್ತದಲ್ಲಿ ಪಿಸಿಆರ್ ನಡಿ ಅಲ್ಲಿ ಎಫ್ಐಆರ್ ದಾಖಲು ಮಾಡಿಕೊಳ್ಳಲಾಗುತ್ತೆ. ಅದು ಮೈಸೂರಿನ ಲೋಕಾಯುಕ್ತದಲ್ಲಿ.
ಅಲ್ಲಿ ಮಾಡಿಕೊಂಡಂತ ಸಂದರ್ಭದಲ್ಲಿ ಇದು ಸೂಚನೆ ಏನ್ ಕಾಗ್ನಿಷನ್ಸ್ ಒಂದು ಮೂಲಕವಾಗಿ ಅಲ್ಲಿ ಇನ್ವೆಸ್ಟಿಗೇಷನ್ ಮಾಡಬಹುದು. ಮತ್ತೆ ಇಲ್ಲಿ ಕೋರ್ಟ್ ಯಾವ ಸಂಸ್ಥೆಗೆ ಅಂದ್ರೆ ತನಿಖಾ ಸಂಸ್ಥೆಗೆ ಕೊಡುತ್ತೆ ಅನ್ನೋದು ಕೂಡ ನೋಡಬೇಕಾಗುತ್ತೆ. ಆದ್ರೆ ಇಲ್ಲಿ ಪ್ರಮುಖವಾಗಿ ಇಲ್ಲಿ 17A ಬರೋದ್ರ ಮೂಲಕವಾಗಿ ಅದು ಲೋಕಾಯುಕ್ತಕ್ಕೆ ಬರುತ್ತೆ ಅನ್ನೋದು ಸಾಕಷ್ಟು ಮಂದಿ ವಕೀಲರು ಹೇಳುವಂತದ್ದು. ಹೀಗಾಗಿ ಅಲ್ಲಿ ಒಂದು ವಿಚಾರಣೆ ಮಾಡುವಂತ ಸಾಧ್ಯತೆಗಳಿರುತ್ತೆ. ಮತ್ತೊಂದು ಕಡೆ ಕೋರ್ಟ್ ಏನಾದ್ರೂ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರೆ ಕೋರ್ಟೇ ಟ್ರಯಲ್ ನಡೆಸಬಹುದು ಈ ಕೇಸಲ್ಲಿ. ಅಂದ್ರೆ ಒಂದು ವೇಳೆ ಟ್ರಯಲ್ ನಡೆಸುವ ಮೂಲಕವಾಗಿ ಈ ಮುಡಾ ಕೇಸ್ ವಿಚಾರವಾಗಿ ವಾದ ಪ್ರತಿವಾದಗಳನ್ನ ಮಾಡಬಹುದು. ಯಾಕಂದ್ರೆ ತನಿಖೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಸ್ನೇಹಮಯಿ ಕೃಷ್ಣ ಅವರು ಖಾಸಗಿ ದೂರನ್ನ ಸಲ್ಲಿಕೆ ಮಾಡಿದ್ರು, ಅದರ ವಿಚಾರವಾಗಿ ಇವತ್ತು ಆದೇಶ ಬರ್ತಾ ಇದೆ. ಆದ್ರೆ ಯಾವ ರೀತಿ ಆದೇಶವನ್ನ ಬರುತ್ತೆ, ಯಾವ ರೀತಿ ತನಿಖೆಗೆ ಯಾವ ತನಿಖಾ ಸಂಸ್ಥೆಗಳೇ ಕೊಡಲಾಗುತ್ತೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಕುತೂಹಲ ಇರುವಂತದ್ದು. ಆದ್ರೆ ಈಗ ಪ್ರಮುಖವಾಗಿ ಕೇಳಬರ್ತಾ ಇರುವಂತದ್ದು ಸ್ವಾಯತ್ತ ಸಂಸ್ಥೆ ಇರುವಂತಹ ಲೋಕಾಯುಕ್ತದಲ್ಲಿ ನಡೆಯುತ್ತೆ ಅಂತ. ಅದನ್ನು ಹೊರತುಪಡಿಸಿ ಅಲ್ಲಿ ಒಂದು ವೇಳೆ ಏನಾದ್ರು ಕೋರ್ಟೆ ಟ್ರಯಲ್ ಪ್ರಾರಂಭ ಮಾಡಿದಂತಹ ಸಂದರ್ಭದಲ್ಲಿ ಅಲ್ಲಿ ದೂರುದಾರ ಆಗಿರಬಹುದು ಅಥವಾ ಯಾರು ಸಿದ್ದರಾಮಯ್ಯನವರ ಪರವಾಗಿ ವಾದ ಪ್ರತಿವಾದಗಳನ್ನ ಕೂಡ ಕೇಳಿ ಅನಂತರ ಆದೇಶವನ್ನ ಕೊಡಬಹುದು. ಆದ್ರೆ ಇವತ್ತು 19ಕ್ಕೆ ವಿಚಾರಣೆ ಪ್ರಾರಂಭ ಆದಂತ ನಂತರ ನಿನ್ನೆ ಹೈಕೋರ್ಟ್ ಅಲ್ಲಿ ಆಗಿರುವಂತಹ ಆದೇಶದ ಪ್ರತಿಯನ್ನ ಅಲ್ಲಿ ನ್ಯಾಯಾಧೀಶರಿಗೆ ಕೊಡುವಂತದ್ದು. ನ್ಯಾಯಾಧೀಶರು ಅದನ್ನೆಲ್ಲ ಕೂಡ ನೋಡಿ ಅಲ್ಲೂ ಆ ಒಂದು ಪ್ರೊಸೀಜರ್ ಆರ್ಡರ್ ಏನಿದೆ ಅಂದ್ರೆ ಆರ್ಡರ್ ಪ್ರತಿಯಲ್ಲಿ ಹೈಕೋರ್ಟ್ ಕೊಟ್ಟಿರುವಂತದ್ದೇನಿದೆ ಅವೆಲ್ಲವೂ ಕೂಡ ಕುಲಂಕುಷವಾಗಿ ಪರಿಶೀಲಿಸಬೇಕಾಗುತ್ತೆ. ಆದ್ರೆ ಇದೇ ಸಂದರ್ಭದಲ್ಲಿ ಸ್ನೇಹಮಯಿ ಕೃಷ್ಣಪರ ವಕೀಲರು ಕೂಡ ಶೀಘ್ರದಲ್ಲೇ ತತ್ಕ್ಷಣದಲ್ಲೇ ಆದೇಶವನ್ನ ಕೊಡಬೇಕು, ತೀರ್ಪು ಕೊಡಬೇಕು ಅಂತೇಳಿ ಅವರು ಮನವಿ ಮಾಡುವಂತ ಸಾಧ್ಯತೆಗಳಿರುತ್ತೆ. ಆದ್ರೆ ಕೋರ್ಟ್ ಅಲ್ಲಿ ಜನಪ್ರತಿನಿಧಿಗಳ ಕೋರ್ಟ್ ಅಲ್ಲಿ ಏನ್ ಬೆಳವಣಿಗೆ ಆಗುತ್ತೆ ಅಂತ ನೋಡ್ಬೇಕಾಗುತ್ತೆ. ಒಂದು ವೇಳೆ ಏನಾದ್ರೂ ಆದೇಶ ಬಂದಂತ ಸಂದರ್ಭದಲ್ಲಿ FIR ಗೆ ಏನಾದ್ರೂ ಸೂಚನೆಯನ್ನ ಕೊಡುತ್ತಾ ಅಥವಾ FIR ಮಾಡುವಂತಹ ಸಂದರ್ಭ PCR ನಡಿ ಯಾವ ರೀತಿ ತನಿಖೆಗೆ ಆದೇಶವನ್ನ ಕೊಡುತ್ತೆ. ಆದ್ರೆ ಇಲ್ಲಿ ಒಂದು ಕಡೆ ಅಬ್ಜೆಕ್ಷನ್ ಮಾಡುವಂತಹ ಸಾಧ್ಯತೆಗಳು ಕೂಡ ಇರುವಂತದ್ದು ಇಲ್ಲಿ ಸ್ನೇಹಮಯಿ ಕೃಷ್ಣಪರ ವಕೀಲರಾಗಿರ್ಬೋದು ಅಥವಾ ದೂರುದಾರರು. ಯಾಕಂದ್ರೆ ಲೋಕಾಯುಕ್ತ ಸಂಸ್ಥೆಗೆ ಕೊಟ್ಟಂತಹ ಸಂದರ್ಭದಲ್ಲಿ ಇದು ಸರ್ಕಾರದ ಅಧೀನದಲ್ಲಿ ಬರುವಂತದ್ದು, ಮುಖ್ಯಮಂತ್ರಿಗಳ ಅಧೀನದಲ್ಲೇ ಈ ಲೋಕಾಯುಕ್ತ ಬರುವಂತಹ ಹಿನ್ನೆಲೆಯಲ್ಲಿ ಇಲ್ಲಿ ಅವರು ಇನ್ವೆಸ್ಟಿಗೇಷನ್ ಏನು ಮಾಡಕ್ಕಾಗೋದಿಲ್ಲ, ಅವ್ರ ಅಂಡರ್ ಅಲ್ಲಿ ಅನ್ನೋ ರೀತಿಯಲ್ಲಿ ಒತ್ತಡಗಳು ಇರುತ್ತೆ ಅನ್ನೋ ರೀತಿಯಲ್ಲಿ ಕೂಡ ಅವರು ಆ ಬಗ್ಗೆ ಕೂಡ ಅಬ್ಜೆಕ್ಷನ್ ಮಾಡುವಂತಹ ಸಾಧ್ಯತೆಗಳಿರುತ್ತೆ. ಆದ್ರೆ ಇಂತಹ ಒಂದು ಸಂದರ್ಭದಲ್ಲಿ ಕೋರ್ಟ್ ಜನಪ್ರತಿನಿಧಿಗಳ ಕೋರ್ಟ್ ಅಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಆದೇಶವನ್ನ ಕೊಡಬಾರದು, ಅದಕ್ಕೆ ತಡೆ ಕೋರಬೇಕು ಅಂತ ಹೇಳಿ ದ್ವಿಸದಸ್ಯ ಪೀಠದಲ್ಲಿ ಕೂಡ ಅವರು ಅರ್ಜಿಯನ್ನ ಹಾಕೊಳ್ಬಹುದು. ಅನಂತರ ಸುಪ್ರೀಂ ಕೋರ್ಟ್ ಕೂಡ ನಿನ್ನೆ ಹೈಕೋರ್ಟ್ ಕೊಟ್ಟಿರುವಂತಹ ತೀರ್ಪನ್ನ ಉಲ್ಲಂಘನೆ ಆ ಒಂದು ವಿಚಾರವನ್ನ ಇಟ್ಕೊಂಡು ಸುಪ್ರೀಂ ಕೋರ್ಟ್ಗೆ ಹೋಗಿ ಅದನ್ನ ತಡೆ ಕೋರಿ ಅಲ್ಲಿ ಕೂಡ ಅವರು ಅರ್ಜಿಗಳನ್ನ ಹಾಕೊಳ್ಳುವಂತ ಇರುವಂತದ್ದು. ಈ ಬಗ್ಗೆ ಕಾನೂನು ತಜ್ಞರ ಜೊತೆ ಅದರಲ್ಲಿ ಪ್ರಮುಖವಾಗಿ ಯಾವ ಕೋರ್ಟಿಗೆ ಮೂವ್ ಮಾಡಲಾಗುತ್ತೆ, ಅರ್ಜಿಯನ್ನ ಹಾಕೊಳ್ಳಾಗುತ್ತೆ ಅಂತ ಇಲ್ಲಿ ಗಂಗಾಧರ್ ಒಂದು ಅಂದ್ರೆ ಇವತ್ತು ಜನಪ್ರತಿನಿಧಿಗಳ ಕೋರ್ಟ್ ನಲ್ಲಿ ಏನು ವಿಚಾರಣೆ ನಡೆಯುತ್ತಲ್ಲ ಇವತ್ತೇ ತೀರ್ಪು ಬರುವಂತ ಸಾಧ್ಯತೆ ಇದೆ ಅಂತ ನೋಡ್ತಾ ಇದೀವಲ್ಲ. ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರ ಪರವಾಗಿಯೂ ಕೂಡ ವಾದ ಮಾಡ್ಲಿಕ್ಕೆ ಅವಕಾಶ ಇದೆಯಾ? ಅವ್ರ ಪರವಾಗಿ ಯಾರಾದ್ರೂ ವಾದವನ್ನು ಮಾಡುವಂತ ನಿಟ್ಟಿನಲ್ಲಿ ಅರ್ಜಿ ಹಾಕೊಳ್ತಾ ಇದ್ದಾರೆ ಹೇಗೆ? ಎಸ್, ಖಂಡಿತವಾಗಿಯೂ ಅದೇ ಒಂದು ಕುತೂಹಲ ಇರುವಂತದ್ದು ಪೃಥ್ವಿರಾಜ್. ಯಾಕಂದ್ರೆ ಒಂದು ಕಡೆ ಈಗ ಸ್ನೇಹಮಯಿ ಕೃಷ್ಣ ಅವರ ಒಂದು ವಾದವೆಲ್ಲ ಕೂಡ ಆಲಿಸಲಾಗಿದೆ, ತೀರ್ಪಿಗೂ ಕೂಡ ಒಂದು ದಿನಾಂಕ ನಿಗದಿ ಆಗಿತ್ತು, ಅಷ್ಟರೊಳಗಾಗಿ ತಡೆಯಾಜ್ಞೆ ಕೊಡಲಾಗಿತ್ತು ಹೈಕೋರ್ಟ್ ಇಂದ. ಈಗ ತೆರವುಗೊಳಿಸಲಾಗಿದೆ, ಅದೇ ಆದೇಶ ಬರಬೇಕು ಅಂತೇಳಿ. ಒಂದು ವೇಳೆ ಏನಾದ್ರೂ ಈ ಒಂದು ಸಂದರ್ಭದಲ್ಲಿ 19ಕ್ಕೆ ವಿಚಾರಣೆ ಪ್ರಾರಂಭ ಆದಂತಹ ಸಂದರ್ಭದಲ್ಲಿ ಸಿದ್ದರಾಮಯ್ಯನ ಪರವಾಗಿ ಅಲ್ಲೂ ಕೂಡ ಅರ್ಜಿ ಹಾಕೊಳ್ಳುವಂತಹ ಸಾಧ್ಯತೆಗಳಿರುತ್ತೆ. ಯಾಕಂದ್ರೆ ನಮ್ಮ ಒಂದು ಮನವಿಯನ್ನು ಕೂಡ ನೀವು ಆಲಿಸಬೇಕು, ನಮ್ಮ ವಾದವನ್ನು ಕೂಡ ನೀವು ಕೇಳಬೇಕು, ಈ ಒಂದು ಆದೇಶ ತತ್ಕ್ಷಣದಲ್ಲಿ ಕೊಡಬಾರದು, ನಮ್ಮ ವಾದವನ್ನ ಕೇಳಬೇಕು ಅನ್ನೋ ನಿಟ್ಟಿನಲ್ಲಿ ಅವರು ಕೂಡ ಅರ್ಜಿಯನ್ನ ಹಾಕೊಳ್ಳುವಂತಹ ಸಾಧ್ಯತೆಗಳಿದಾವೆ. ಇಲ್ಲಿ ಏಕಾಏಕಿ ಇವತ್ತೇ ಆರ್ಡರ್ ಆಗುತ್ತೆ ಅನ್ನೋ ಸಾಧ್ಯತೆಗಳು ಕಡಿಮೆ ಅಂತ ಹೇಳಲಾಗ್ತಾ ಇರುವಂತದ್ದು. ಅದೇ ಸಾಧ್ಯತೆಗಳ ಬಗ್ಗೆ ಈಗ ವಕೀಲರು ಹೇಳ್ತಾ ಇದ್ದಾರೆ. ಆದ್ರೆ ಕೋರ್ಟ್ ಅಲ್ಲಿ ಏನ್ ಪ್ರೊಸೀಜರ್ ಆಗುತ್ತೆ ಅನ್ನೋದು ಕೂಡ ಅಲ್ಲಿ ಕುತೂಹಲ ಇರುವಂತದ್ದು. ಒಟ್ಟಾರೆಯಾಗಿ ಇವತ್ತು ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲೂ ಕೂಡ ಅವರು ಅರ್ಜಿಯನ್ನ ಹಾಕೊಳ್ತಾರೆ, ಜೊತೆಯಲ್ಲಿ ದ್ವಿಸದಸ್ಯ ಪೀಠದಲ್ಲೂ ಹಾಕೊಳ್ತಾರೆ ಅನ್ನೋದ್ರ ಬಗ್ಗೆ ಮಾತುಗಳು ಕೇಳಿ ಬರ್ತಾ ಇರುವಂತದ್ದು. ಈ ನಿಟ್ಟಿನಲ್ಲಿ ಈ ಒಂದು ಆದೇಶದ ವಿಚಾರವಾಗಿ ಒಂದು ಕಡೆ ದೂರುದಾರರು ತತ್ಕ್ಷಣದಲ್ಲಿ ಆದೇಶವನ್ನ ಕೊಡಿ ಅನ್ನೋದಕ್ಕೆ ಮನವಿಯನ್ನಾಗಿರ್ಬೋದು, ಅಥವಾ ಸಿಎಂ ಸಿದ್ದರಾಮಯ್ಯನ ಪರವಾಗಿ ಕೂಡ ನಮ್ಮ ವಾದವನ್ನ ಆಲಿಸಿ ಆ ಜೊತೆಯಲ್ಲಿ ಈ ಆದೇಶವನ್ನ ತಕ್ಷಣದಲ್ಲಿ ಕೊಡಬಾರದು, ನಮ್ಮ ವಾದವನ್ನು ಆಲಿಸಿ ನಂತರ ಅದ್ರ ಬಗ್ಗೆ ಅದ್ರ ವಿಚಾರಣೆ ಆಗಬೇಕಾಗಿದೆ, ಸುದೀರ್ಘ ವಿಚಾರಣೆ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಅವರು ಮನವಿಯನ್ನ ಸಲ್ಲಿಕೆ ಮಾಡುವಂತಹ ಸಾಧ್ಯತೆಗಳು ಕೂಡ ಇರುವಂತದ್ದು. ಒಟ್ಟಾರೆಯಾಗಿ ಇವತ್ತು 11 ಗಂಟೆ ಟೈಮಲ್ಲಿ ಈಗ ಪ್ರಮುಖವಾಗಿ ಸ್ಪೆಷಲ್ ಕೋರ್ಟ್ ಅಲ್ಲಿ ಏನ್ ಕೋರ್ಟ್ ಪ್ರೊಸೀಜರ್ ಆಗುತ್ತೆ ಅನ್ನೋದು ಕೂಡ ಅದರಲ್ಲಿ ನ್ಯಾಯಾಧೀಶರು ಏನೆಲ್ಲ ಪರಿಗಣನೆ ಮಾಡ್ತಾರೆ, ಯಾವ ರೀತಿ ಅದರ ಬಗ್ಗೆ ಈ ಹೈಕೋರ್ಟ್ ನ ಆರ್ಡರ್ ವಿಚಾರವಾಗಿ ಏನೆಲ್ಲ ಅವರು ತೀರ್ಮಾನವನ್ನ ಕೈಗೊಳ್ತಾರೆ ಅನ್ನೋದು ಕೂಡ ನೋಡ್ಬೇಕಾಗುತ್ತೆ ಪೃಥ್ವಿರಾಜ್. ಓಕೆ, ಧನ್ಯವಾದ ಗಂಗಾಧರ್ ನಿಮ್ಮೆಲ್ಲ ಮಾಹಿತಿಗಾಗಿ. ಒಟ್ಟಿನಲ್ಲಿ ಕುತೂಹಲ ಕೆಡೆ ಮಾಡಿಕೊಟ್ಟಿದೆ ಇವತ್ತು ಜನಪ್ರತಿನಿಧಿಗಳ ಕೋರ್ಟ್ ನಲ್ಲಿ ಯಾವ ರೀತಿಯಾದಂತಹ ತೀರ್ಪು ಬರುತ್ತೆ, ಹಾಗೆ ಸಿದ್ದರಾಮಯ್ಯನವರ ಪರವಾಗಿಯೂ ಕೂಡ ವಾದವನ್ನ ಮಾಡುವಂತ ನಿಟ್ಟಿನಲ್ಲಿ ಏನಾದ್ರೂ ವಕಾಲತ್ತನ್ನ ಹಾಕೊಳ್ಳಾಗತ್ತಾ ಅಂತ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ.
ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.